ಇಂದು ನಾವು ಉತ್ತಮ ನಮೂನೆಯ ಗುಣಲಕ್ಷಣಗಳನ್ನು ನೋಡೋಣ. ಉತ್ತಮ ನಮೂನೆಯಲ್ಲಿ ಅಳವಡಿಸಬಹುದಾದ ಮುಖ್ಯ ಗುಣಗಳು ಈ ಮುಂದಿನಂತೆ ಅಧ್ಯಯನ ಮಾಡೋಣ. ಇದರಲ್ಲಿ ಪ್ರಪ್ರಥಮವಾಗಿ ನಾವು ನೋಡೋದೇನೆಂದರೆ ವಿಶ್ವ ಅಥವಾ ಜನಸಮೂಹದ ಎಲ್ಲ ವೈಶಿಷ್ಟ್ಯ ಅಂದರೆ ಎಲ್ಲ ತರಹದ ವೈಶಿಷ್ಟ್ಯಗಳನ್ನು ಗುಣಗಳನ್ನು ಹೊಂದಿರುವಂಥ ಪ್ರಾತಿನಿಧಿತ್ವ ಈ ನಮೂನೆಯಲ್ಲಿರಬೇಕು ಅಂಥೇಳಿ. ಅಂದರೆ ಪರಿಣಾಮಕಾರಿಯಾದ ಮಾದರಿ 2 ಪ್ರಮುಖ ಗುಣಲಕ್ಷಣಗಳನ್ನು ಹೊಂದಿರಬೇಕು. ಅವುಗಳು ಯಾವುವು ಅಂದರೆ ಯಥೋಚಿತತೆ ಮತ್ತು ಪ್ರಾತಿನಿಧ್ಯ ಅಂಥೇಳಿ. ಯಥೋಚಿತತೆ ಮಾದರಿಯ ಸಂಖ್ಯಾಬಲಕ್ಕೆ ಯಥೋಚಿತ ಮಾದರಿ ಇದು ಸಂಖ್ಯಾಬಲಕ್ಕೆ ಸಂಬಂಧಿಸಿದ್ದಾಗಿದ್ದರೆ ಪ್ರಾತಿನಿಧ್ಯ ಇದು ಅದರ ಪ್ರತಿನಿಧಿಸುವ ಶಕ್ತಿಯನ್ನು ಬಿಂಬಿಸುತ್ತದೆ. ನಾನು ನಿನ್ನೆ ಹೇಳಿದೆ ನಿಮಗೆ ಆರ್ಥಿಕತೆಗೆ ಧಾರ್ಮಿಕತೆಗೆ ಮತ್ತು ಶ್ರೀಮಂತರು ಬಡವರು ಎಲ್ಲ ಒಂದು ಪ್ರಾತಿನಿಧಿತ್ವ ಹೊಂದಿರುವಂಥದ್ದು ಇಲ್ಲಿ ಕಂಡುಬರಬೇಕು ಅಂಥೇಳಿ. ನಮೂನೆಯಲ್ಲಿ ಈ ಎಲ್ಲ ಅಂಶಗಳು ಇರಬೇಕು ಅನ್ನೋದನ್ನು. ಯಾವುದೇ ಒಂದು ಸಂಶೋಧನಾ ಕ್ಷೇತ್ರವನ್ನು ಪ್ರತಿನಿಧಿಸಲು ಆಯ್ಕೆ ಮಾಡಿರುವಾಗ ಆ ಮಾದರಿಗೂ ಆ ಕ್ಷೇತ್ರದ ಒಟ್ಟು ಜನಸಂಖ್ಯೆಯ ನಡುವೆ ಪರಿಮಾಣಾತ್ಮಕ ಸಂಬಂಧವಿರಬೇಕು. ಉದಾಹರಣಾರ್ಥವಾಗಿ ನೋಡೋದಾದ್ರೆ ಸಂಶೋಧನಾ ಕ್ಷೇತ್ರದಲ್ಲಿ 2,000 ಜನರಿದ್ದಾರೆ ಅಂಥೇಳಿ ಅಂದ್ಕೊಳ್ಳೋಣ. ಆ 2,000 ಜನರನ್ನು ಪ್ರತಿನಿಧಿಸಲು ಕೇವಲ 100 ಜನರನ್ನು ಮಾತ್ರ ಆರಿಸಿದರೆ ಯಥೋಚಿತವಾದ ಮಾದರಿ ಅನಿಸಿಕೊಳ್ಳುವುದಿಲ್ಲ. ಇಂತಿಷ್ಟೇ ಸಂಖ್ಯೆಯನ್ನು ಮಾದರಿಯನ್ನಾಗಿ ಆರಿಸ್ಕೋಬೇಕು ಅಂತಂದ್ರೆ ಸಾರ್ವತ್ರಿಕವಾದ ನಿಯಮವಿಲ್ಲದೆ ಹೋದರೂ ಸಹಿತ ಪ್ರತಿ ಅಧ್ಯಯನದಲ್ಲಿ ಸಂಶೋಧನಾ ಕ್ಷೇತ್ರದ ಪ್ರಮುಖ ಗುಣಲಕ್ಷಣಗಳು ಸೂಕ್ತ ರೀತಿಯಲ್ಲಿ ಬಿಂಬಿಸುವಷ್ಟು ಸಂಖ್ಯೆಯನ್ನು ಆ ಮಾದರಿಯಲ್ಲಿ ಆರಿಸ್ಕೋಬೇಕು ಅಂಥೇಳಿ. ಈ ಮಾದರಿಯ ಸಂಖ್ಯಾಬಲ ಹೆಚ್ಚಾದಷ್ಟು ಅಧ್ಯಯನದ ಔಚಿತ್ಯತೆ ಹೆಚ್ಚಾಗುತ್ತದೆ ಅನ್ನೋದನ್ನು ನಾವಿಲ್ಲಿ ನೋಡ್ಬೋದು. ಪರಿಣಾಮಕಾರಿ ಮಾದರಿ ಇದು ಅತ್ಯಂತ ಮಹತ್ವದ ಗುಣ ಎಂದರೆ ಸಂಶೋಧನಾ ಕ್ಷೇತ್ರವನ್ನು ಸಕಲ ವಿಧದಲ್ಲಿಯೂ ಪ್ರತಿನಿಧಿಸುವ ಒಂದು ಮಾದರಿಗಿರುವ ಒಂದು ಶಕ್ತಿಯಾಗಿರ್ತೈತಿ. ಮಾದರಿ ಎನ್ನುವ ಪದದಲ್ಲೇ ನಾವೇನು ನೋಡ್ತೀವಿ ಅಂತಂದ್ರೆ ಪ್ರಾತಿನಿಧ್ಯ ಎನ್ನುವ ಅರ್ಥವನ್ನು ಅಡಗಿರುವುದನ್ನು ನಾವಿಲ್ಲಿ ಕಾಣ್ತೀವಿ ಅಂಥೇಳಿ. ಮಾದರಿಯ ಸಂಖ್ಯೆ ಮಾತ್ರ ಹೆಚ್ಚಾಗಿದ್ದು ಅದರ ಪ್ರತಿನಿಧಿಸುವ ಶಕ್ತಿ ಇಲ್ಲದಿದ್ದಾಗ ಅದು ಪರಿಣಾಮಕಾರಿ ಅಂಥೇಳಿ ಅನಿಸ್ಕೊಳ್ಳೋದಿಲ್ಲ. ಈ ಸಂಶೋಧಕರು ನಗರವೊಂದರ ನೆರೆಹೊರೆಯಲ್ಲಿ ಅಧ್ಯಯನ ಕೈಗೊಂಡಾಗ ಅಲ್ಲಿ 4 ಪ್ರಮುಖ ಗುಂಪುಗಳಿಗೆ ಸೇರಿದ ಜನರಿರ್ತಾರೆ, ಧಾರ್ಮಿಕ ಗುಂಪುಗಳಿಗೆ ಸೇರಿದ ಜನರಿರ್ತಾರೆ. ಆ ಕ್ಷೇತ್ರದಲ್ಲಿ ಆ ಮಾದರಿಯನ್ನು ಆಯ್ಕೆ ಮಾಡಿಕೊಳ್ಳುವಾಗ ಆ 4 ಗುಂಪನ್ನು ಸೂಕ್ತ ರೀತಿಯಲ್ಲಿ ಪ್ರತಿನಿಧಿಸುವ ಮಾದರಿ ಆರಿಸಬೇಕಾಗ್ತೈತಿ. ಯಾವುದೇ ಒಂದು ಗುಂಪಿಗೆ ಅತಿ ಪ್ರಾಶಸ್ತ್ಯ ನೀಡಿ ಇನ್ನೊಂದು ಗುಂಪಿಗೆ ಅಲಕ್ಷಿಸಿದಾಗ ಇದು ಮಾದರಿ ನಿಷ್ಪಕ್ಷಪಾತ ಪ್ರತಿನಿಧಿ ಎಂದೆನಿಸಿಕೊಳ್ಳುವುದಿಲ್ಲ. ಆದ್ದರಿಂದ ನಾವು ಆರಿಸಿಕೊಂಡಿರುವಂತಹ 4 ಗುಂಪನ್ನು ಮಹತ್ವ ನೀಡಿ ಕರೆಕ್ಟಾಗಿ ಆರಿಸ್ಕೋಬೇಕು ಅಂಥೇಳಿ. ಯಥೋಚಿತತೆ ಮತ್ತು ಪ್ರಾತಿನಿಧ್ಯಗಳೇ ಅಲ್ಲದೆ ಸೂಕ್ತವಾದ ಮಾದರಿಯನ್ನು ಆಯ್ಕೆ ಮಾಡುವಾಗ ಮತ್ತೆ ಕೆಲವು ಅಂಶಗಳಿಗೂ ಗಮನ ಹರಿಸಬೇಕಾಗ್ತೈತಿ. ಅವುಗಳಲ್ಲಿ ನಾವು ನೋಡ್ಬೋದು, ಮಾದರಿಯನ್ನು ಆಯ್ಕೆ ಮಾಡುವ ಮೂಲಕ ಅದಕ್ಕೆ ಸಂಬಂಧಿಸಿದ ಅಂಶ ಬಹುಮುಖ್ಯವಾದುದು. ಯಾವ ಮಾಹಿತಿಯ ಮೂಲದಿಂದ ಮಾದರಿಯನ್ನು ಆಯ್ಕೆ ಮಾಡುತ್ತೇವೆಯೋ ಆ ಮೂಲದ ಪೂರ್ಣತೆ ಹಾಗೂ ಸಮಕಾಲೀನತೆಯ ಬಗ್ಗೆ ಸಂಶೋಧಕರು ವಿಶೇಷ ಗಮನ ಹರಿಸಬೇಕು. ಉದಾಹರಣಾರ್ಥವಾಗಿ ದೂರವಾಣಿ ಕೈಪಿಡಿ, ನಗರ ಪಾಲಿಕೆ ಅಥವಾ ಗ್ರಾಮ ಪಂಚಾಯಿತಿಗಳ ದಾಖಲಾತಿಗಳು, ಶಾಲಾ ಹಾಜರಾತಿ ಪುಸ್ತಕಗಳು ಅಥವಾ ಜನಗಣತಿ ವರದಿಗಳು ಸರ್ವಸಾಮಾನ್ಯವಾಗಿ ಅಧ್ಯಯನ ಮಾದರಿಗೆ ಆಯ್ಕೆಗೆ ಬಳಸುವಂತಹ ಈ ಮೂಲಗಳಾಗಿವೆ. ಇಂತಹ ಮೂಲಗಳನ್ನು ಬಳಸುವ ಮುನ್ನ ಅವು ಕಾಲದಿಂದ ಕಾಲಕ್ಕೆ ಬದಲಾಗಿವೆಯೋ ಇಲ್ಲವೋ ಅನ್ನೋದನ್ನು ನೋಡ್ಕೋಬೇಕು. ಒಂದು ವಿಳಾಸಗಳನ್ನು ತೆಗೆಯಲ್ಪಟ್ಟಿದೆಯೋ ಇಲ್ಲವೋ ಇಂಥ ಎಲ್ಲ ಒಂದು ಅಂಶಗಳನ್ನು ನಾವಲ್ಲೇ ನೋಡಬೇಕಾಗ್ತೈತಿ. ಅಂದರೆ ನಮೂನೆಯು ಯಾವುದೇ ದೋಷದಿಂದ ಕೂಡಿರಬಾರದು. ಸಾಧ್ಯವಾದ ಮಟ್ಟಿಗೆ ಈ ನಮೂನೆಯು ಅಥವಾ ಮಾದರಿಯು ದೋಷಮುಕ್ತವಾಗಿರಬೇಕು ಅನ್ನೋದನ್ನು ನಾವಿಲ್ಲಿ ನೋಡಬೇಕು. ಈ ಮಾದರಿಯ ಆಯ್ಕೆಯ ಮೂಲವಾಗಿರುವ ದಾಖಲೆಗಳು ಕಾಲದಿಂದ ಕಾಲಕ್ಕೆ ಜನಸಂಖ್ಯಾ ರಚನೆ ಮತ್ತು ಸ್ವರೂಪಗಳಲ್ಲಿ ಉಂಟಾಗುತ್ತಿರುವ ಬದಲಾವಣೆಗಳನ್ನು ಬಿಂಬಿಸುತ್ತವೆ ಎಂಬ ವಿಷಯವನ್ನು ಸಂಶೋಧಕನು ಹೆಚ್ಚು ಗಮನವಿಟ್ಟು ನೋಡ್ಕೋಬೇಕು. ಅದರ ಕಡೆ ಹೆಚ್ಚು ಗಮನವನ್ನು ಹರಿಸಬೇಕು ಅನ್ನೋದನ್ನು ನಾವು ಅಧ್ಯಯನದಲ್ಲಿ ನೋಡ್ಕೋಬೇಕು. ಸಂಶೋಧನಾ ಕ್ಷೇತ್ರದಲ್ಲಿ ಕಂಡುಬರುವ ವೈವಿಧ್ಯತೆಯನ್ನು ಮಾದರಿ ಪ್ರತಿನಿಧಿಸುವಂತೆ ಸಂಶೋಧಕರು ಎಚ್ಚರಿಕೆಯನ್ನು ವಹಿಸಬೇಕು.
ಒಂದು ಸಂಶೋಧನಾ ವಿಶ್ವದಲ್ಲಿ ವಾಸವಾಗಿರುವ ಎಲ್ಲ ಸಾಮಾಜಿಕ ಗುಂಪುಗಳಿಗೂ ಮಾದರಿಯಲ್ಲಿ ಯಥೋಚಿತ ಪ್ರಾತಿನಿಧ್ಯ ದೊರೆಯಬೇಕಾಗಿದೆ. ದೂರವಾಣಿ ಕೈಪಿಡಿಯಿಂದ ಮಾದರಿಯನ್ನು ಆಯ್ಕೆ ಮಾಡಿದಾಗ ತಮ್ಮ ಮನೆಗಳಲ್ಲಿ ದೂರವಾಣಿ ಸೌಲಭ್ಯವನ್ನು ಹೊಂದಿರುವವರು ಮಾತ್ರ ಮಾದರಿಯಲ್ಲಿ ಪ್ರವೇಶ ಪಡೆಯುತ್ತಾರೆ. ಆದರೆ ದೂರವಾಣಿ ಸಂಪರ್ಕವನ್ನು ಪಡೆಯದ ಅನೇಕ ಸಾಮಾಜಿಕ ಗುಂಪುಗಳ ಸದಸ್ಯರು ಈ ಒಂದು ನಾವು ಆಯ್ಕೆ ಮಾಡಿಕೊಂಡಿರುವಂತಹ ನಮೂನೆಯಿಂದ ದೂರ ಉಳಿಯುತ್ತಾರೆ. ಇಂಥ ಒಂದು ಮಾದರಿ ಅಪ್ರಾತಿನಿಧಿಕತವು ಮತ್ತು ಅಪೂರ್ಣವೂ ಆಗಿರುತ್ತದೆ ಅನ್ನೋದನ್ನು ನಾವು ಕಾಣಬಹುದು. ಇಲ್ಲಿ ನಾವು ಸಾಮಾನ್ಯೀಕರಣಗೊಳಿಸುವ ನಿರ್ಣಯಗಳು ಪರಿಪೂರ್ಣವಾಗಿರಬೇಕು, ನಮೂನೆಯ ಗಾತ್ರವು ಅವಲಂಬನಾರ್ಹತೆ ಹೊಂದಿರಬೇಕು, ಸೂಕ್ತ ಆಧಾರವಾಗಿರಬೇಕು ಎನ್ನುವುದನ್ನು ಅಧ್ಯಯನ ಮಾಡಬೇಕು. ಮಾದರಿಯ ಪರಿಣಾಮಕತ್ವವನ್ನು ನಿರ್ಧರಿಸತಕ್ಕಂಥ ಮತ್ತೊಂದು ಪ್ರಮುಖ ಗುಣ ಯಾವುದು ಅಂದ್ರೆ ಸಂಶೋಧಕರ ವಸ್ತುನಿಷ್ಠತೆ ಅಂಥೇಳಿ. ಮಾದರಿಯ ಆಯ್ಕೆಯನ್ನು ಯಾವುದೇ ಒಂದು ವೈಯಕ್ತಿಕ ಪಕ್ಷಪಾತಗಳು ಪ್ರಭಾವಿಸದೇ ಇರುವಂತಹ ಸಂಶೋಧಕರು ಎಚ್ಚರವನ್ನು ವಹಿಸಬೇಕು. ಯಾವುದೇ ಒಂದು ಪಕ್ಷ ಆಗಲಿ, ಒಂದು ಧರ್ಮವಾಗಲಿ ಅದನ್ನು ಎತ್ತಿ ಹಿಡಿಯುವಂಥದ್ದು ಆಗಿರಬಾರದು. ನಾವು ಆಯ್ಕೆ ಮಾಡಿಕೊಂಡಿರುವಂತಹ ಅಧ್ಯಯನಕ್ಕಾಗಿ ಆಯ್ಕೆ ಮಾಡಿಕೊಂಡಿರುವಂತಹ ಗುಂಪಿನಲ್ಲಿ ನಮಗೆ ಪರಿಚಯಸ್ಥರು ಇರಬಹುದು. ಅವರು ನಮ್ಮೊಡನೆ ಸ್ನೇಹ ಭಾವದಿಂದ ಇರದೇ ಇರುವಂಥ ವ್ಯಕ್ತಿಗಳೂ ಇರಬಹುದು. ಆದರೆ ಮಾದರಿಯಲ್ಲಿ ಆರಿಸಿಕೊಂಡಾಗ ಆ ಎಲ್ಲ ವ್ಯಕ್ತಿಗಳನ್ನು ಆಯ್ಕೆ ಮಾಡುವ ಪ್ರಶ್ನೆ ಬಂದಾಗ ನನ್ನ ಸ್ನೇಹಿತರು, ನನಗೆ ಆಗದವರು, ಇಂಥ ಯಾವುದೇ ಭಾವನೆಗಳು ಸಂಶೋಧಕನಲ್ಲಿ ಇರಬಾರ್ದು. ಅಂದರೆ ಸಂಶೋಧಕರು ಈ ಭಾವನೆಗಳಿಂದ ದೂರವಿರಬೇಕು ಅಂಥೇಳಿ. ಅಂದರೆ ಸೂಕ್ತ ಪ್ರಾತಿನಿಧಿಕತ್ವಕ್ಕೆ ಏಕರೂಪತೆ ಹೊಂದಿರಬೇಕು ಅನ್ನೋದನ್ನು ಗಮನಕ್ಕೆ ತಗೋಬೇಕು. ಹೀಗೆ ನಮೂನೆಯು ವಿದ್ಯಮಾನ ಅಥವಾ ಘಟಕಗಳು ಇವೆಲ್ಲವೂ ಸ್ವತಂತ್ರ ರೂಪದಲ್ಲಿರಬೇಕು. ಅದೇ ರೀತಿ ಸಂಶೋಧನಾ ವಿಶ್ವವನ್ನು ಸಮರ್ಪಕವಾದ ರೀತಿಯಲ್ಲಿ ಪ್ರತಿನಿಧಿಸುವಂತಹ ಮಾದರಿಯನ್ನು ಆಯ್ಕೆ ಮಾಡಲು ಸಾಧ್ಯವಿದೆ ಅನ್ನೋದನ್ನು. ಒಂದು ಗೊತ್ತುಪಡಿಸಿದ ಜನಸಂಖ್ಯೆಯಲ್ಲಿ ವಿಶಿಷ್ಟವಾದ ಯೋಜನೆಯನ್ನು ಹೊರತೆಗೆಯುವುದೇ ಈ ನಮೂನೆ. ಈ ಸಂಶೋಧಕರು ನಮೂನೆಯ ಘಟಕವನ್ನು ಆಯ್ಕೆ ಮಾಡಿಕೊಳ್ಳಲು ಈ ವಿಧಾನವನ್ನು ಬಳಸ್ತಾ ಇರ್ತಾರೆ. ಇದು ನಮೂನೆಯ ಗಾತ್ರದಲ್ಲಿ ಬಳಸಬಹುದಾದಂಥ ಘಟಕಗಳ ಸಂಖ್ಯೆಯನ್ನು ನಿರ್ಧರಿಸುತ್ತದೆ ಅಂತೇಳಿ. ಈ ಪ್ರಕ್ರಿಯೆ ಮಾಹಿತಿ ಸಂಗ್ರಹಣೆಗಿಂತ ಮುಂಚಿತವಾಗಿಯೇ ನಿರ್ಧಾರವಾಗಿರುತ್ತದೆ. ನಮೂನೆಯ ವಿಧಾನವನ್ನು ಅಭಿವೃದ್ಧಿಪಡಿಸಿಕೊಳ್ಳಲು ಸಂಶೋಧಕರು ಈ ಕೆಳಗಿನ ಅಂಶಗಳನ್ನು ಲಕ್ಷ್ಯದಲ್ಲಿಟ್ಕೋಬೇಕಾಗ್ತೈತಿ. ನಂಬರ್ 1, ಜನಸಂಖ್ಯೆಯ ಪ್ರಕಾರ ಎಂಥದ್ದು, ಯಾವ ರೀತಿಯಲ್ಲಿದೆ ಅನ್ನೋದನ್ನು, ನಮೂನೆಗೆ ಆರಿಸಿಕೊಂಡಿರುವಂಥ ಘಟಕ ಯಾವುದು ಅಂಥೇಳಿ, ನಮೂನೆಯ ಗಾತ್ರ ಎಷ್ಟಿದೆ ಅನ್ನೋದನ್ನು. ಈ 3 ಅಂಶಗಳು ಗಮನದಲ್ಲಿಟ್ಕೊಳ್ಬೇಕಾಗ್ತೈತಿ ಸಂಶೋಧಕರು ಅಧ್ಯಯನಕ್ಕಿಂತ ಪೂರ್ವದಲ್ಲಿ. ಮಾದರಿಯ ಆಯ್ಕೆ ಪ್ರಮುಖವಾಗಿ ಸಂಭವನೀಯತೆಯ ತತ್ವವನ್ನು ಆಧರಿಸಿರುತ್ತದೆ. ಅಂದರೆ ನಾವು ಒಂದು ಮೂಟೆ ರಾಗಿಯನ್ನು ಖರೀದಿ ಮಾಡಲು ಹೋದಾಗ ಆ ಒಂದು ಚೀಲದಲ್ಲಿರುವ ಪ್ರತಿಯೊಂದು ಕಾಳನ್ನು ಪರೀಕ್ಷೆಗೆ ಒಳಪಡಿಸುವುದಿಲ್ಲ. ಆಗ ನಾವೇನು ಮಾಡ್ತೀವಿ ಅಂತಂದ್ರೆ ಒಂದು ಹಿಡಿಯನ್ನು ರಾಗಿಯನ್ನು ಮಾತ್ರ ಕೈಯಲ್ಲಿ ತೆಗೆದುಕೊಂಡು ಅದನ್ನು ಸೂಕ್ಷ್ಮವಾಗಿ ಪರಿಶೀಲಿಸಿ ಆ ಒಂದು ಚೀಲವನ್ನು, ಆ ಒಂದು ಮೂಟೆಯನ್ನು ತೆಗೆದುಕೊಳ್ಳಬೇಕೋ ಅಥವಾ ಬೇಡವೋ ಎಂಬುದು ತೀರ್ಮಾನವನ್ನು ತೆಗೆದುಕೊಳ್ತೇವೆ. ಹೀಗೆ ಪರೀಕ್ಷೆ ಮಾಡಿದ ನಂತರ ಒಂದು ಹಿಡಿ ರಾಗಿ ಆ ಮೂಟೆಯಲ್ಲಿರುವ ಅಥವಾ ಚೀಲದಲ್ಲಿರುವ ರಾಗಿಯ ಗುಣಮಟ್ಟವನ್ನು ಯಥಾರ್ಥವಾಗಿ ಪ್ರತಿನಿಧಿಸುವ ಸಂಭವವಿದೆ ಎಂಬ ನಂಬಿಕೆಯ ಆಧಾರದ ಮೇಲೆ ನಮ್ಮ ನಿರ್ಧಾರ ಆಧಾರವಾಗಿರ್ತೈತಿ. ನಾವು ನೋಡಿದ್ದರ ಪ್ರಕಾರ ಇದು ಕರೆಕ್ಟ್ ಅದನೋ ಇಲ್ಲೋ ಅಥವಾ ಇದು ಎಷ್ಟು ಗುಣಮಟ್ಟ ಹೊಂದಿದೆ, ಇದು ಒಂದು ನಂಬಿಕೆಯ ಆಧಾರದ ಮೇಲೆ ಇದೆ ಅನ್ನೋದನ್ನು. ಈ ಮಾದರಿ ಆಯ್ಕೆಯ ಪ್ರಕ್ರಿಯೆಯಲ್ಲಿ ಸಂಭವನೀಯತೆ ಎಂಬ ಪದವನ್ನು ನಾವು ವಿಶೇಷ ಅರ್ಥದಲ್ಲಿ ಬಳಸ್ತಾ ಇರ್ತೀವಿ. ಸಂಶೋಧನೆ ವಿಶ್ವದಲ್ಲಿರುವ ಎಲ್ಲ ಘಟಕಗಳು, ವ್ಯಕ್ತಿಗಳು ಅಥವಾ ಸಂಸ್ಥೆಗಳಿಗೆ ಮಾದರಿಯಲ್ಲಿರುವ ಸಮಾನ ಆಯ್ಕೆಗೆ ಅವಕಾಶ ನೀಡುವ ಒಂದು ಮಾದರಿ ಕ್ರಮಕ್ಕೆ ನಾವೇನಂತ ಕರಿತೀವಿ ಅಂದರೆ ಸಂಭವನೀಯ ಮಾದರಿ ಎಂದು ಹೇಳಲಾಗುತ್ತದೆ. ಈ ಸಮಾನ ಆಯ್ಕೆಯ ತತ್ವಕ್ಕೆ ಸಂಭವನೀಯ ಮಾದರಿ ಇದು ಯಾವಾಗಲೂ ಬದ್ಧವಾಗಿರುತ್ತದೆ. ಯಾವ ಮಾದರಿಯಲ್ಲಿ ಸಂಶೋಧನಾ ವಿಶ್ವದ ಎಲ್ಲ ಬಿಡಿ ಭಾಗಗಳಿಗೂ, ಎಲ್ಲ ಕ್ಷೇತ್ರದ ಎಲ್ಲ ಬಿಡಿ ಭಾಗಗಳಿಗೂ ಆಯ್ಕೆಯಾಗುವ ಸಮಾನ ಅವಕಾಶವಿರುವುದಿಲ್ಲವೋ ಅಂತಹ ಮಾದರಿಯನ್ನು ನಾವೇನಂತ ಕರಿತೀವಿ ಅಂದರೆ
ಅಸಂಭವನೀಯ ಮಾದರಿ ಎಂದು ಗುರುತಿಸಲಾಗುವುದು. ನಮೂನೆ ವಿಧಾನವು ಮೂಲಭೂತವಾಗಿ 2 ಪ್ರಕಾರಗಳನ್ನು ಒಳಗೊಂಡಿದೆ. ನಂಬರ್ 1 ಸಂಭವನೀಯ ನಮೂನೆ, ಎರಡನೇದು ಅಸಂಭವನೀಯ ನಮೂನೆ ಅಂಥೇಳಿ ಮಾಡೋಣ. ಈಗ ನಾವು ಪ್ರಪ್ರಥಮವಾಗಿ ಸಂಭವನೀಯತೆಯ ನಮೂನೆ, ಪ್ರೊಬೇಬಲ್ ಸ್ಯಾಂಪಲ್ ಅಂಥೇಳಿ. ಇಲ್ಲಿ ನಾವು ಒಂದು ವಸ್ತು, ವಿಷಯ ಅಥವಾ ವಿದ್ಯಮಾನಕ್ಕೆ ಸಂಬಂಧಿಸಿದಂತೆ ಸಮಗ್ರ ಮಾಹಿತಿ ಇಲ್ಲದ ಸಂದರ್ಭದಲ್ಲಿ ಅಥವಾ ಇಲ್ಲದಿರುವಾಗ ಸಂಭವನೀಯತೆಯ ತತ್ವದ ಆಧಾರದ ಮೇಲೆ ಸಹಾಯ ಯಾಚಿಸಿ ನಿರ್ಣಯವನ್ನು ಪಡೆದುಕೊಳ್ಳುತ್ತೀವಿ. ಅಂದರೆ ಪೂರ್ಣ ಮಾಹಿತಿ ಇಲ್ಲದಿರುವಾಗ ಸಹಜವಾಗಿ ಊಹಾಪೋಹಕ್ಕೆ ಆಸ್ಪದ ನೀಡುವುದನ್ನು ನಾವೇನಂತೀವಿ ಅಂದರೆ ಸಂಭವನೀಯ ನಮೂನೆ ಎಂದು ಕರೆಯಲಾಗುತ್ತದೆ. ಇಲ್ಲಿ ವಿಸ್ತೃತ ಸಮೂಹದ ಪ್ರತಿ ಘಟಕಕ್ಕೂ ಅದು ನಮೂನೆಯಲ್ಲಿ ಆರಿಸಬಹುದಾದ ಸಂಭವನೀಯತೆಗೂ ನಿರ್ದಿಷ್ಟವಾಗಿ ತಿಳಿಸುವ ಒಂದು ಸಾಧ್ಯತೆ ಇರುತ್ತದೆ. ಇಲ್ಲಿ ಬೃಹತ್ ಸಮೂಹಕ್ಕೂ ಮತ್ತು ಅದರ ಘಟಕಕ್ಕೂ ನಮೂನೆಯಲ್ಲಿ ಆಯ್ಕೆಗೊಳಿಸಲು ಸಮಾನ ಅವಕಾಶವಿರುತ್ತದೆ. ಅದೇ ರೀತಿ ಅಸಂಭವನೀಯತೆ ನಮೂನೆ ಅಂತಂದರೆ ಹೆಸರೇ ಸೂಚಿಸುವಂತೆ ಬೃಹತ್ ಸಮೂಹಕ್ಕೂ ಮತ್ತು ಪ್ರತಿ ಘಟಕಕ್ಕೂ ನಮೂನೆಯಲ್ಲಿ ಆರಿಸುವ ಪ್ರಮಾಣ ನಿಖರವಾಗಿ ಮತ್ತು ನಿರ್ದಿಷ್ಟವಾಗಿ ಹೇಳಲು ಬಾರದೇ ಇರುವಂಥ ಸಂದರ್ಭದಲ್ಲಿ ಅಸಂಭವನೀಯತೆಯ ನಮೂನೆ ಎಂದು ಹೇಳಬಹುದು. ನಾನು ನಿನ್ನೆ ನಿಮ್ಗೆ ಹೇಳೀನಿ, ಮತದಾರರು ಇಲ್ಲಿ ಸಾಮಾನ್ಯೀಕರಣಗೊಳಿಸುವಂಥ ಪ್ರಕ್ರಿಯೆಗೆ ಒಳಪಡಿಸಲಾರದಂಥ ಸಂದರ್ಭದಲ್ಲಿ ಸಂಶೋಧಕನ ವೈಯಕ್ತಿಕ ತೀರ್ಮಾನವೇ ಅಂತಿಮವಾಗಿರ್ತದೆ ಅಂಥೇಳಿ. ನೋಡ್ರಿ, ಇಂದು ನಾವು ನಮೂನೆ ಅಥವಾ ಮಾದರಿ ಅಥವಾ ಸ್ಯಾಂಪಲಿನ ಉತ್ತಮ ಗುಣಲಕ್ಷಣಗಳು ಮತ್ತು ಅದರ 2 ಪ್ರಕಾರಗಳು ಅಂದರೆ ಸಂಭವನೀಯ ನಮೂನೆ, ಅಸಂಭವನೀಯ ನಮೂನೆ ಯಾವುವು ಅನ್ನೋದನ್ನು ಇವತ್ತು ನೋಡಿದ್ವಿ. ಇನ್ನು ಮುಂದಿನ ಕ್ಲಾಸ್ನಲ್ಲಿ ಸಂಭವನೀಯ ಮತ್ತು ಅಸಂಭವನೀಯ ನಮೂನೆಯ ಪ್ರಕಾರಗಳನ್ನು ನೋಡೋಣ. ಧನ್ಯವಾದಗಳು.